ಸೊ ಸ್ನೇಹಿತರೆ, ಏನು ವಿಶೇಷ ಏನು ಅಂತ ಅಂದರೆ, ಕುಮಾರಸ್ವಾಮಿ ಅವರು ಯಾಕೆ ಮುಸ್ಲಿಮ್ಸ್ನ ನಮ್ಮನ್ನು ನಂಬಲಿಲ್ಲ, ನಮ್ಮನ್ನು ಬಿಟ್ಟೋದ್ರು, ಬಿ ಜೆ ಪಿಗೆ ಹೋದ್ರು ಅಂತ ಅಂದರೆ ಒಂದು ಗಾದೆ ಮಾತು ಬರುತ್ತೆ, ತೂ ಡ್ಯಾಶ್ ಉಣ್ಣಿದ್ರು ತೂ ಡ್ಯಾಶ್ ಸವಾಸ ಮಾಡಬಾರ್ದು ಅಂತ. ಇದು ಫೇಮಸ್ ಗಾದೆ ಮಾತು. ಸೊ ನಾವು ಹಳ್ಳಿ ಒಂದು ಬ್ಯಾಕ್ಗ್ರೌಂಡ್ ಇರೋರಿಗೆ ಇದೆಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಶನಿವಾರ ಹಬ್ಬದ ಶುಭಾಶಯಗಳು. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಸ್ನೇಹಿತರೆ, ಒಂದಂತೂ ನಿಜ. ಸೊ ಕುಮಾರಸ್ವಾಮಿ ಅವರು ಯಾಕೆ ಮುಸ್ಲಿಮ್ಸ್ನ ಬಿಟ್ಟು ಬಿ ಜೆ ಪಿಗೆ ಹೋದ್ರು ಮಾಡಿದ್ರು ಅಂತ ಹೇಳಿದ್ರೆ, ಸೊ ತೂ ಡ್ಯಾಶ್ ಉಣ್ಣಿದ್ರು ತೂ ಡ್ಯಾಶ್ ಸವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗನ್ಬಿಟ್ಟು ಈ ಗಾದೆ ಮಾತಲ್ಲಿರೋಂಗೆ ಎಲ್ಲರೂ ಹಂಗಿರಲ್ಲ. 80-90% ಆ ಥರ. ಯಾಕೆ ಅಂದರೆ ಇವತ್ತು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ, ಸೊ ಈಗ ಪೈಲ್ವಾನ ಆಗಿಲ್ಲ, ಅವನು ಇಲ್ಲಿ ಆಗವನೆ. ಸೊ ಪೈಲ್ವಾನ ಈಗ ಒಬ್ಬ ಅಯೋಗ್ಯ ವ್ಯಕ್ತಿ ಆಗಿದ್ದಾನೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ನೇಹಿತರೆ, ಪೈಲ್ವಾನ್ ಅವನು ಹೆಸ್ರು ಬರಲ್ಲ, ಅಲ್ಲೊಬ್ಬರು ನಿಂತಿದ್ರು ಮುಸಲ್ಮಾನ್ ವ್ಯಕ್ತಿ, ನನ್ನ ಅಣ್ಣ ತಮ್ಮ. ಸೊ ನಾನು ಯಾರಿಗೆ ಬಂದರೂ ಮಾಡಲ್ಲ, ಯಾರಿಗೂ ಮಾಡಲ್ಲ, ಹಾಗೆ ಹೀಗೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಬಿ ಜೆ ಪಿನ ಸೋಲ್ಸೋದೇ ನಮ್ಮ ಧರ್ಮ, ಅದು ಇದು ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಅದಕ್ಕೆ ಹೇಳೋದು, ತೂ ಡ್ಯಾಶ್ ಉಣ್ಣಿದ್ರು ತೂ ಡ್ಯಾಶ್ ಸವಾಸ ಮಾಡಬಾರ್ದು ಅಂತ ಒಂದು ಬ್ಯಾಕ್ ಸ್ಟೆಪ್ ಮಾಡೋವಂಥ ನಮಕರಮ್ಗಳು ನೀವು. ಸೊ ನಾನು ಶಿರಿಯಾ ಕಾನೂನಿಗೆ ಬರ್ತೀನಿ. ಇದೇ ಸಿದ್ದರಾಮಯ್ಯ 2012ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕ್ಯಾಂಡಿಡೇಟು ಒಬ್ಬರು ನಿಂತರು. ಸೊ ಉತ್ತರ ಕರ್ನಾಟಕದವರು ಅವ್ರನ್ನ ಸೋಲಿಸಿ ಸೋಕಾಲ್ಡ್ ಈಗ ಮಾನಸ ಪುತ್ರ, ಒಬ್ಬ ಅಯೋಗ್ಯ ಭ್ರಷ್ಟಾಚಾರ ಹೊಂದಿರತಕ್ಕಂಥ ನಗರಾಭಿವೃದ್ಧಿ ಸಚಿವ, ಭ್ರಷ್ಟಾತೀತ ಭ್ರಷ್ಟನ್ನು ಗೆಲ್ಲಿಸ್ಕೊಂಡು ಬಂದರು. ಅಂದರೆ ನಿಮಗೆ ನಾನು ಹೇಳಿದ್ದಾಗದೇ ಇದ್ದರೆ ಏನು ಬೇಕಾರ ಮಾಡ್ತೀನಿ ಅಂತ. ಆಮೇಲೆ ಒಬ್ಬಳು ಮೋಟಮ್ಮ, ಆಮೇಲೆ ಇನ್ನೊಬ್ಬ ಯಾರೋ ಬಂದರು, ಇಬ್ಬರು. ಸೊ ಮೋಟಮ್ಮ ಆ್ಯಂಡ್ ಇನ್ನೊಬ್ಬರು ಗೆದ್ದರು. ಸೊ ತದನಂತರದಲ್ಲಿ ಇಕ್ಬಾಲ್ ಅಹಮದ್ ಸರಡಗಿ ಅನ್ನೋನು ಸೋತಿ ಮನೆಗೆ ಕಳಿಸಿದಂಥ ಖ್ಯಾತಿ ಈ ಸಿದ್ದರಾಮಯ್ಯಂದು. ಸೊ ಇದಾದ ನಂತರದಲ್ಲಿ ಹೆಬ್ಬಾಳ ಬೈ ಎಲೆಕ್ಷನ್ ಬರುತ್ತೆ. ಅಲ್ಲೂ ಕೂಡ ಇವನೇನು ಮಾಡ್ತಾನೆ, ಜಾಫರ್ ಶರೀಫ್ ಮೊಮ್ಮಗನ ಸೋಲಿಸಿದಂಥ ಕೀರ್ತಿ ಈ ನನ್ನ ಹೆಮ್ಮೆಯ ಕುರುಬರಾಮಯ್ಯಂದು. ಅದಕ್ಕೆ ನಾನು ಹೇಳ್ತಾ ಇರೋದು, ಇಂಥ ಒಬ್ಬ ಬ್ಯಾಕ್ ಸ್ಟೆಪ್ ಮಾಡ್ತಿರ್ತಕ್ಕಂಥ ನಿಮ್ಮಲ್ಲಿ ನೀವು ನಂಬುವಂಥ ಅಲ್ಲ, ಅಥವಾ ಶಿರಿಯಾ ಕಾನೂನಿಗೆ ನೀವು ವಿರುದ್ಧವಾಗಿ ಹೋಗ್ತಿರಲ್ಲ. ನಿಜವಾಗ್ಲೂ ನೀವು ಮನುಷ್ಯರ ಮಾತೆತ್ತಿದ್ರೆ ಶಿರಿಯಾ ಕಾನೂನು, ಮಾತೆತ್ತಿದ್ರೆ ಅಲ್ಲ ಎಲ್ಲ ಹೇಳ್ತಿರಲ್ಲ. ನಮ್ಮಲ್ಲಿ ನಂಬಿಕೆ ದ್ರೋಹ ಮಾಡಿದವ್ರಿಗೆ ಅವಕಾಶ ಇಲ್ಲ, ಇನ್ನೊಂದಿಲ್ಲ ಅಂತ ಹೇಳ್ತಿರಲ್ಲ. ನಾಚಿಕೆ ಆಗಲ್ವಾ? ಕುಮಾರಸ್ವಾಮಿ ದೇವೇಗೌಡರು ನಿಮಗೆ 4% ಭಿಕ್ಷೆ ಹಾಕಿದ್ರಲ್ಲ, ನಿಯತ್ಗಾದ್ರೂ ನೀವು ಜೊತೆಲಿರಬೇಕು, ಓಟ್ ಹಾಕ್ಬೇಕು ಇವ್ರಿಗೆ ಅಂತ ಮಾಡಲ್ವಾ? ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಹಿಂದೂಗಳು, ಅದರಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ದಯಮಾಡಿ ಒಂದಾಗಿ ಇದರಂಥ ಅಯೋಗ್ಯರನ್ನ ಸೋಲಿಸಿ ಮನೆಗೆ ಕಳಿಸಿ. ಇನ್ನೊಂದು, ಸೊ ಮುಸಲ್ಮಾನ್ ಸಮಾಜ ಒನ್ಸ್ ಅಗೈನ್ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ, ನಮಗೆ ಸ್ವಾಭಿಮಾನ ಇಲ್ಲ, ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ವಿ ಆರ್ ಅಗೇನ್ಸ್ಟ್ ಶಿರಿಯಾ ಕಾನೂನು, ಶಿರಿಯಾಗೂ ನಮಗೂ ಸಂಬಂಧ. ಏಕೆಂದರೆ ಭಾಳ ಮಾತಾಡ್ತಾರೆ, ಶಿರಿಯಾದಲ್ಲಿ ಒಂದು ಬ್ಯಾಕ್ ಸ್ಟಾಪ್ ಮಾಡಿರೋರನ್ನ ಹತ್ರಕ್ಕೂ ಸೇರಿಸಲ್ಲ, ನಮಕರಮ್ಗಳು ಅಂತಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ನಮಕರಮ್ಗಳ, ಅಥವಾ ನೀವು ಜನಕ್ಕೆ ಮೋಸ ಮಾಡಿರ್ತಕ್ಕಂಥ ನಿಮ್ಮ ಒಂದು ಶಿರಿಯಾ ಕಾನೂನು, ಅಥವಾ ನಿಮ್ಮ ಒಂದು ಹಲ್ಲ ಅವರು ಆ ಥರನ ಎರಡು ನಾಲ್ಗೆ ಅವರ, ವಿ ಡೋಂಟ್ ನೋ. ಬಟ್ ಒಂದಂತೂ ನಿಜ, ಬ್ಯಾಕ್ ಸ್ಟೆಪ್ ಮಾಡಿರೋದು ಸಿದ್ದರಾಮಯ್ಯ. ಆದರೂ ನೀವು ಅವ್ರದನ್ನೇ ಬೇಕು ಎಲ್ಲ ಅಂತ ಹೋಗಿ ಊಟ ಮಾಡ್ತೀರಾ. ಪ್ರೀತಿ ವಿಶ್ವಾಸ ಆಮೇಲೆ ಬೇರೆ ಏನೋ ಅನ್ಕೊಬಿಟ್ಟಿದ್ದೀರಪ್ಪ ದಯವಿಟ್ಟು. ಸೊ ಸ್ನೇಹಿತರೆ, ಅದಕ್ಕೆ ಹೇಳೋದು, ಹಿರಿಯರು ತೂ ಡ್ಯಾಶ್ ಉಣ್ಣಿದ್ರು ತೂ ಡ್ಯಾಶ್ ಸವಾಸ ಮಾಡಬಾರ್ದು. ಇದು ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಹೇಳಿಸಿ ಮಾಡಿದಂಥ ಗಾದೆ ಮಾತು. ಸಿದ್ದರಾಮಯ್ಯ ಇಷ್ಟೆಲ್ಲ ಮೋಸ ಮಾಡಿರ್ತಕ್ಕಂಥ ಮುಸಲ್ಮಾನ್ ಇದರಲ್ಲಿ ಯಾವನಿಗೋ ಏನೋ ಚಿಲ್ಲರೆ ಥರ ಮಾಡಿ ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಸಿದ್ದರಾಮಯ್ಯನ ನೀವು ಎತ್ತಿ ಇದು ಮಾಡ್ತೀರಾ ಅಂತ ಅಂದರೆ ನೀವು ಯಾವ ಮಟ್ಟದಲ್ಲಿ ನೀವು ಇದ್ದೀರಾ, ವಿ ಡೋಂಟ್ ನೋ. ಆದರೆ ಒಂದಂತೂ ನಿಜ, ಬಿ ಜೆ ಪಿನ ಸೋಲ್ಸೋದಷ್ಟೇ ನಮ್ಮ ಗುರಿ ರೀ. ನೀವು ಸೋಲಿಸ್ಲಿ ಬಿಡಲಿ, ಇವತ್ತು ದೇಶದಲ್ಲಿ 24 ಕಡೆ ವಿತ್ ಅಲಯನ್ಸು ಅದು ಇದು ಎಲ್ಲ ಸೇರಿದ್ರೆ ಇದೆ. ನೀವು 3 ಕಡೆ ಲಂಗೋಟಿ ನಾವು ಹಾಕ್ತೀವಲ್ಲ,
ನಮ್ಮ ಒಂದು ಒಳ ಉಡುಪು ಲಂಗೋಟಿ ಆ ಥರ ಅಳ್ಳಾಡಿಸ್ತಾ ಇದ್ದೀರಾ ಆಯಿತಾ. ನಾನು ಯಾಕೆ ಇಷ್ಟು ಕಟುವಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕಾಂಗ್ರೆಸ್ಗೆ ಈ ದೇಶದಲ್ಲಿ ಅವ್ರೇನೂ ಮಾಡಿಲ್ಲ ಅಂತಲ್ಲ, ಅವ್ರ ಕಾಲದಲ್ಲೂ ಇಂಪ್ರೂವ್ಮೆಂಟ್ಸ್ ಆಗಿದೆ, ಬ್ರಿಡ್ಜ್ಗಳು ಕಟ್ಟಿದ್ದಾರೆ, ಎಲ್ಲವೂ ಆಗಿದೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇದೆಯಲ್ಲ, ಅದು ಯಾರೂ ಕ್ಷಮಿಸೋಕ್ಕಾಗದೇ ಇರೋವಂಥ ಒಂದು ಅಕ್ಷಮ್ಯ ಅಪರಾಧ. ಸೊ ಹಾಗಾಗಿ ನಾನು ಇವ್ರನ್ನ ಪಾನಾಗಿ ಯೂಸ್ ಮಾಡ್ಕೊಳ್ತಾರೆ. ಒಂದು ಎರಡನೇದು SC/STಗಳು ಅವರು ಇವಾಗ ಸಿಡಿದೆದ್ದಿದ್ದಾರೆ. ಎರಡು, ನಾನು ಹೇಳೋದು, ನೀವು 51 ಜನ SC/STಗಳಿದ್ದೀರಲ್ಲ, SC/ST ಪ್ಲಸ್ ಮುಸಲ್ಮಾನ್ ಕಾಂಬಿನೇಷನ್ ಮಾಡಿದ್ರೆ 30 ಜನ ಬರ್ತೀರಾ. ಅಲ್ಲಿಗೆ ನೀವು 80 ಜನ ಆಗೋದ್ರಿ. ಯಾಕೆ ನೀವು ಇವ್ರಿಗೆಲ್ಲ ಬಕೆಟ್ ಹಿಡಿಸ್ಕೊಂಡು ಹೋಗ್ತೀರಾ? ಮಹಾದೇವಪ್ಪ ಅವನು ಜಾರಕಿಹೊಳಿ ಏನು ಸಮಾಜವಾದಿಗಳು ಅಂತಾರೆ, ಬುರುಡೆವಾದಿಗಳು. ದಯವಿಟ್ಟು ನಾನು ದಲಿತರಿಗೆ ಹೇಳೋದು ಅಷ್ಟೇ. ಆ್ಯಂಡ್ ದೆನ್ ಮುಸಲ್ಮಾನ್ರಿಗೆ ಹೇಳೋಕ್ಕಾಗಲ್ಲ ಬಿಡಿ, ಹಾತ್ಕ ಓಟ್ ಅಂತ ಇಡ್ತಾರೆ. ಅವ್ರ ಪ್ರೀತಿ ವಿಶ್ವಾಸನ, ಬೇರೆ ಏನೂ ಅಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಇದು ಪರಿಸ್ಥಿತಿ ಹಿಂಗೆ. ಮುಸಲ್ಮಾನ್ ಬಂಧುಗಳನ್ನ ಯಾಕೆ BJP ಅವರು ಅಷ್ಟು ಕಟುವಾಗ್ತಾರೆ? ಒಂದು ಧರ್ಮದಲ್ಲಿ ನಾನಾ ನ್ಯೂನ್ಯತೆಗಳಿರುತ್ತೆ. ಈಗ ನಮ್ಮ ಧರ್ಮದಲ್ಲೇ ಚೈಲ್ಡ್ ಮ್ಯಾರೇಜ್ ಅಂತ ಮಾಡ್ತಾಯಿದ್ರು, ಮಕ್ಕಳ ವಿವಾಹ ಅಂತ ಹಿಂದೆ ಎಲ್ಲ. ಅದೆಲ್ಲ ಈಗ ಇಲ್ಲ. ಆ್ಯಂಡ್ ದೆನ್ ಮನೆ ಒಳಗೆ ಸೇರಿಸ್ತಿರ್ಲಿಲ್ಲ ದಲಿತರು ಅಂತ, ಈಗ ಅದೆಲ್ಲ ಇಲ್ಲ. ಈ ಥರ ಹೋಗಿದೆ. ಅದೇ ರೀತಿ ಶರಿಯಾ ಕಾನೂನು ಚೇಂಜ್ ಆಗಬೇಕು, ಟ್ರಿಪಲ್ ತಲಾಕ್ ಹೋದಂಗೆ ಎಲ್ಲ ಅನಿಷ್ಟ ಪದ್ಧತಿಗಳು ಹೋಗಬೇಕು. ಜೊತೆಗೆ ಮುಸಲ್ಮಾನರು ಕಾಂಗ್ರೆಸ್ನ ಒದ್ದೋಡಿಸ್ಬೇಕು. ಸೊ ನಾನು ಏನಕ್ಕೆ ಒಂದಕ್ಕೊಂದಕ್ಕೆ ಶರಿಯಾ ಕಾನೂನು ಇದೆಲ್ಲ ಮಾತಾಡಿದೆ ಅಂದರೆ, ಮುಸಲ್ಮಾನರು ಭಾಳ ಕಡ್ದು ಕಟ್ಟೆ ಹಾಕ್ತಾರೆ, ಭಾಳ ಮಾತಾಡ್ತಾರೆ. ಇವಾಗ ಮಾತಾಡೋನು, ಈಗ ಇವ್ರು ಕಷ್ಟಪಟ್ಟು ದುಡ್ದಿರ್ತಾರೆ, ಅದಕ್ಕೆ ಕೂಲಿ ಕೇಳಿದ್ರು ಕೊಡಬೇಕಿತ್ತಲ್ಲ. ಪಾಪ DK ಶಿವಕುಮಾರ್ ಹೇಳ್ದಂಗೆ ಕೊಡಬೇಕಲ್ಲ, ಮತ್ತೆಲ್ಲಿ ಕೊಟ್ರಿ ನೀವು? ಹಾಗಾಗಿ ನಾನು ಮುಸಲ್ಮಾನರಿಗೆ ಹೇಳೋದಿಷ್ಟೇ, ನೀವು ಪೊಪೆಟ್ಸ್ ಆಗಬೇಡಿ, ನೀವು ಒಬ್ಬರು ಅಡಿಯಾಳಾಗಬೇಡಿ. ನೀವು ಈಗ ಆಲ್ರೆಡಿ ಆಗ್ಬಿಟ್ಟಿದ್ದೀರ. ನಿಮ್ಮ ಓಟ್ ಮಾತ್ರ ಬೇಕು, ಮಿಕ್ಕಿದೇನೂ ಬೇಡ. ಅಂದರೆ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮನ್ನು ಬೆಳೆಸೋದು ಬೇರೆ ಅಂದ್ಕೊಬಿಟ್ಟಿರ ಆಮೇಲೆ. ಸೊ ಹಾಗಾಗಿ ಮುಸಲ್ಮಾನರ ಪರಿಸ್ಥಿತಿ ಇವತ್ತು 2- ಉಣ್ಣಿದ್ರು 2- ಸವಾಸ ಮಾಡಬೇಡಿ ಅನ್ನೋ ಒಂದು ಪ್ರೂವ್ನ ಮಾಡಿದ್ದಾರೆ. ಆಮೇಲೆ ಉಲ್ಟಾ ಗಿರಾಕಿಗಳು ಇವರು. ಒಂದು ಮಾತು, ಸದ್ನಡತೆ, ಇನ್ನೊಂದು ಏನೂ ಇಲ್ಲ. ಅದೇನು ಪೈಲ್ವಾನ್ ಸಾಧಿಕೋ ಅದೇನೋ ಗೊತ್ತಿಲ್ಲ, ಸಂಸ್ಕಾರ ಇದೆಯೋ ಅಥವಾ ಚಾಲೆಂಜಿಂಗ್ ಆಗಿ ತಗೊಂಡಿಲ್ವೋ ಅಥವಾ ಏನೋ ಬೆದರಿಸಿ ಏನಾರ ಮಾಡಿದಾರೋ, ವಿ ಡೋಂಟ್ ನೋ. ಬಟ್ ಒನ್ಸ್ ಅಗೈನ್ ಮುಸಲ್ಮಾನರಿಗೆ ಬೆನ್ನಿಗೆ ಚೂರಿ ಹಾಕಿದ ಕಾಂಗ್ರೆಸ್, ಮುಸಲ್ಮಾನರಿಗೆ ಹಿಂದ್ಗಡೆಯಿಂದ ಬಂದು ಸರಿಯಾಗಿ ಒದ್ದಿ ಓಡಿಸಿದಂಥ ಕಾಂಗ್ರೆಸ್. ಸೊ ಸ್ನೇಹಿತರೆ, ಒಂದಂತೂ ನಿಜ, ಮುಸಲ್ಮಾನರಿಗೆ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಈ ಒಂದು ಅನ್ಯಾಯಕ್ಕೆ ಮುಸಲ್ಮಾನರಿಗೆ ಏನಾರು ಕಿಂಚಿತ್ತಾದ್ರೂ ಶರಿಯಾ ಕಾನೂನಲ್ಲಿ ಸ್ವಾಭಿಮಾನ ಅನ್ನೋದಿದ್ದರೆ ಬುದ್ಧಿ ಕಲಿಸ್ತಾರೆ. ಇಲ್ಲ ಹೆಂಗೋ ಏನೋ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅವ್ರು ಬುದ್ಧಿ ಕಲಿಸಲ್ಲ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.